ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಎಲ್ಲರಿಗೂ ನಮಸ್ಕಾರ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮನೆಯ ಮಗಳು ಐಶ್ವರ್ಯ ಮಾನೆಗಾರ್ ಮಾಡುವ ನಮಸ್ಕಾರಗಳು. ಪ್ರಿಯ ಕೇಳುಗರೆ, ನಾನು ನಿಮ್ಮೊಟ್ಟಿಗೆ ಇವತ್ತು ಸಾಮಾಜಿಕ ನ್ಯಾಯಕ್ಕಾಗಿ ವಿಶ್ವ ದಿನ ಫೆಬ್ರವರಿ 20 ಈ ಒಂದು ದಿನದ ಕುರಿತು ಮಾತನಾಡಲಿಕ್ಕೆ ನಿಮ್ಮೊಟ್ಟಿಗಿದ್ದೇನೆ. ಹಾಗಾದರೆ ಈ ಒಂದು ದಿನದ ವಿಶೇಷತೆ ಏನು ಅಂತ ನೋಡ್ಲಿಕ್ಕೆ ಹೋದರೆ, ಪ್ರಾಚೀನ ಭಾರತೀಯರ ಒಂದು ಸರ್ವೇ ಭವಂತು ಸುಖಿನಃ ಆ ಒಂದು ಘೋಷವಾಕ್ಯದಿಂದ ಹಿಡಿದು ಇಂದಿನ ಆಧುನಿಕ ಮಾನವ ಹಕ್ಕುಗಳ ಚಾಲನೆದಾರಿಯವರೆಗಿನ ಸಾಮಾಜಿಕ ನ್ಯಾಯದ ಒಂದು ಕನಸಿನ ಹಾದಿಯನ್ನು ಈ ಒಂದು ಸಂಚಿಕೆಯಲ್ಲಿ ಎಳೆಯಾಗಿ ನಿಮ್ಮೆದುರಿಗೆ ಬಿಚ್ಚಿಡುವ ಒಂದು ಪ್ರಯತ್ನವನ್ನು ನಾನಿವತ್ತು ಮಾಡಲಿಕ್ಕಿದ್ದೇನೆ. ಫೆಬ್ರವರಿ 20, 2009ರಿಂದ ಐಕ್ಯ ರಾಷ್ಟ್ರ ಸಂಘ ಅಂದರೆ ಏನು ಯುನೈಟೆಡ್ ನೇಷನ್ಸ್ ಅಂತ ನಾವೇನು ಹೇಳ್ತೀವಿ, ಅವರು ಘೋಷಿಸಿದ ಒಂದು ದಿನ ಇದಾಗಿದೆ. ನ್ಯಾಯವಾಗಿ ವಿಶ್ವವನ್ನು ನಿರ್ಮಿಸೋಣ ಎಂಬ ಒಂದು ಧ್ಯೇಯವಾಕ್ಯದ ಅಡಿಯಲ್ಲಿ ಈ ಒಂದು ದಿನಾಚರಣೆಯ ಆರಂಭವಾಯಿತು. ಸಾಮಾಜಿಕ ನ್ಯಾಯದ ಅರ್ಥ ಮತ್ತು ಅದರ ಅಗತ್ಯ ಮತ್ತೇನು ಸವಾಲುಗಳಿದ್ದೆವು, ನಮ್ಮ ಭಾರತದ ದೃಷ್ಟಿಕೋನದಿಂದ ಇರ್ಬೋದು ಮತ್ತು ನಮ್ಮ ಒಂದು ಕರ್ನಾಟಕದ ಸಂದರ್ಭದಲ್ಲಿ ಅದರ ಒಂದು ಪ್ರಸ್ತುತೆ ಏನು ಇದೆ ಅಂತ ಹೇಳಲಿಕ್ಕೆ ಇವತ್ತು ನಿಮ್ಮೊಟ್ಟಿಗೆ ನಾನು ಇಷ್ಟಪಡ್ತೇನೆ. ಇನ್ನು ಕೇವಲ ಕಾನೂನು ಮಾತ್ರ ನ್ಯಾಯವಲ್ಲ, ಆರ್ಥಿಕತೆ ಇರ್ಬೋದು, ರಾಜಕೀಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ನ್ಯಾಯ ಸಹ ಇದರಲ್ಲಿ ಸೇರ್ತದೆ. ಈ ಎಲ್ಲದರ ನ್ಯಾಯ ಇದರಲ್ಲಿ ಒಳಗೊಂಡಿದೆ. ಇದರ ಒಂದು ಮೂಲ ಸ್ತಂಭಗಳೇನಪ್ಪ ಅಂದರೆ ಸಮಾನ ಅವಕಾಶ, ಎಲ್ಲರಿಗೆ ಸಮಾನ ಅವಕಾಶವನ್ನು ನೀಡಬೇಕು. ಅಂದರೆ ಯಾವುದೇ ಒಂದು ಜನ್ಮ, ಜಾತಿ, ಧರ್ಮ, ಲಿಂಗ, ಆರ್ಥಿಕ ಸ್ಥಿತಿಗೆ ತೊಡಕು ಮಾಡದೆ ಪ್ರತಿಯೊಬ್ಬರಿಗೆ ಒಂದು ಸಮಾನ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಇನ್ನು ಸಮಾನತೆ, ಮೂಲಭೂತ ಅಗತ್ಯಗಳು ಅಂದರೆ ಎಲ್ಲರಿಗೂ ಸರಿಯಾದ ಆಹಾರ, ವಸತಿ, ಶಿಕ್ಷಣ, ಆರೋಗ್ಯ ನೀಡುವುದು ಬಹುಮುಖ್ಯ. ಮತ್ತು ಘನತೆಯ ಸಮಾನತೆ, ರೈಟ್ ಟು ಡಿಗ್ನಿಟಿ ಅಂತ ನಾವೇನು ಹೇಳ್ತೀವಿ. ಇನ್ನು ಸಹಭಾಗಿತ್ವ, ನಿರ್ಣಯ ಪ್ರಕ್ರಿಯೆಗಳಲ್ಲಿ ಎಲ್ಲರ ಒಂದು ಸಹಭಾಗಿತ್ವ ಬಹಳ ಮುಖ್ಯವಾಗಿರುತ್ತದೆ. ಹಾಗಾಗಿ ಮಾನವ ಹಕ್ಕುಗಳು ಸಾಮಾಜಿಕ ನ್ಯಾಯದ ಬುನಾದಿ ಅಂತ ನಾವು ಹೇಳ್ಬೋದು. ಇನ್ನು ಈ ಒಂದು ಸಿದ್ಧಾಂತಗಳ ಒಳನೋಟ ಏನು ಅಂತ ನೋಡ್ಲಿಕ್ಕೆ ಹೋದರೆ, ಡಾಕ್ಟರ್ BR ಅಂಬೇಡ್ಕರರ ಸಮಾನತಾವಾದಿ ಸಮಾಜದ ಒಂದು ದರ್ಶನ ಇರ್ಬೋದು, ಗಾಂಧೀಜಿಯವರ ಸರ್ವೋದಯ ಮತ್ತು ಅಂತ್ಯೋದಯ ಇರ್ಬೋದು, ಜಾನ್ ಅವರ ನ್ಯಾಯದ ಸಿದ್ಧಾಂತ, ಇದೆಲ್ಲಕ್ಕೆ ಮೂಲ ಪ್ರೇರಣೆ ಅಂತ ನಾವು ಹೇಳ್ಬೋದು. ಇನ್ನು ಫೆಬ್ರವರಿ 20 ಈ ಒಂದು ದಿನದ ಮಹತ್ವ ಏನು ಅಂತ ನೋಡ್ಲಿಕ್ಕೆ ಹೋದರೆ, ಸಾಮಾಜಿಕ ನ್ಯಾಯ ಸ್ವಯಂ ಸಿದ್ಧಾಂತವಲ್ಲ, ಅದಕ್ಕಾಗಿ ಸತತ ಜಾಗೃತಿ, ಚರ್ಚೆ ಮತ್ತು ಕಾರ್ಯಯೋಜನೆಗಳ ಅಗತ್ಯ ಬಹುಮುಖ್ಯ. ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಮತ್ತು ಜಾಗತಿಕ ಮೌಲ್ಯಗಳ ಒಳವಡಿಸುವಿಕೆ, ವಾರ್ಷಿಕ ಥೀಮ್ಗಳ ಮೂಲಕ ಕೇಂದ್ರೀಕೃತ ಚಿಂತನೆಯನ್ನು ಎಲ್ಲರಲ್ಲಿ ಅಳವಡಿಸಿಕೊಳ್ಳುವುದು. ಅಂದರೆ ಉದಾಹರಣೆಗೆ ಸಾಮಾಜಿಕ ನ್ಯಾಯ ಮತ್ತು ಜಾಗತಿಕ ಆರ್ಥಿಕ ಸಮಾನತೆ ಇದೊಂದು ಥೀಮ್ ಆದರೆ, ಇನ್ನು ಶಾಂತಿ ನಿರ್ಮಾಣ ಮತ್ತು ಅಭಿವೃದ್ಧಿಗಾಗಿ ಈ ಒಂದು ಸಾಮಾಜಿಕ ನ್ಯಾಯ, ಡಿಜಿಟಲ್ ವಿಭಾಗದ ಅಂತರ ದಾಟಲು ಸಾಮಾಜಿಕ ನ್ಯಾಯ, ಪ್ರತಿ ಥೀಮ್ನ ಸಾರಾಂಶ ಮತ್ತು ಸಂಬಂಧವನ್ನು ನಾವು ನೋಡ್ತೇವೆ. ಇನ್ನು ಭಾರತೀಯ ಅಥವಾ ಕರ್ನಾಟಕ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯದ ಸವಾಲುಗಳು ಏನು ಅಂತ ನಾವು ನೋಡ್ಲಿಕ್ಕೆ ಹೋದರೆ, ಸಾವಿರಾರು ವರ್ಷಗಳ ಬೇರುಗಳನ್ನು ಹೊಂದಿರುವ ಸವಾಲುಗಳು ಅಂದರೆ ಜಾತಿ ಆಧಾರಿತ ವಿಷಮತೆ ಮತ್ತು ಹಿಂಸೆ. ಅಂಬೇಡ್ಕರ್ ಅವರ ಕಾಲದಿಂದಲೂ ಇಂದಿನವರೆಗೂ ನಿರಂತರ ಹೋರಾಟದ ವಿಷಯ ಆಗಿಬಿಟ್ಟಿದೆ. ಇನ್ನು ಲಿಂಗ ಅಸಮಾನತೆ,
ಕನ್ಯಾಭ್ರೂಣ ಹತ್ಯೆ ಇರ್ಬೋದು, ಸಾಕ್ಷರತೆಯಲ್ಲಿ ಅಂತರ, ಕಾರ್ಯಕ್ಷೇತ್ರದಲ್ಲಿ ಲಿಂಗಭೇದ ಇರ್ಬೋದು, ಕುಟುಂಬದ ಒಳಗೆ ನಿರ್ಣಯಾಧಿಕಾರಿಯ ಒಂದು ಕೊರತೆ ಇರ್ಬೋದು, ಶ್ರೀಮಂತ ಬಡವರ ಒಂದು ಹಳದಿನ ಏರಿಳಿತ ಇರ್ಬೋದು, ಶಾಸ್ತ್ರೀಯ ಉದ್ಯೋಗ ಅಶಾಸ್ತ್ರೀಯ ಉದ್ಯೋಗಗಳ ನಡುವಿನ ವಿಷಮ ಸಂಹಿತೆ ಇರ್ಬೋದು, ಗ್ರಾಮೀಣ ನಗರ ಎಂಬ ಒಂದು ವಿಭಾಗ ಇರ್ಬೋದು, ಇನ್ನು ಆದಿವಾಸಿ ವನವಾಸಿ ಸಮುದಾಯಗಳ ಹಕ್ಕು ಮತ್ತು ಅವರ ಸಂಸ್ಕೃತಿ ರಕ್ಷಣೆ, ಭೂ ಹಕ್ಕು, ಅರಣ್ಯ ಹಕ್ಕು ಮತ್ತು ಅವರ ಒಂದು ಜೀವನ ಶೈಲಿಗೆ ಗೌರವವನ್ನು ನೀಡುವಂತಹ ಪ್ರಯತ್ನ ಇನ್ನು ನಾವು ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಈ ಒಂದು ಧಾರ್ಮಿಕ ಅಲ್ಪಸಂಖ್ಯಾತರ ಸವಾಲುಗಳು ಸಹ ಇದರಲ್ಲಿ ಒಳಗೂಡಿದೆ. ಅಂದರೆ ಅವರ ಒಂದು ಸುರಕ್ಷತೆ, ಸಮಾನ ಅವಕಾಶಗಳ ಕೊರತೆ ಅವರಿಗೂ ಕೂಡ ಇದೆ. ಇನ್ನು ವಿಕಲಾಂಗರು ಮತ್ತು LGBTQ ಈ ಒಂದು ಸಮುದಾಯದ ವಿರುದ್ಧವೂ ಕೂಡ ತಾರತಮ್ಯ ನಡೀತಿದೆ. ಹಾಗಾದರೆ ಸಾಮಾಜಿಕ ನ್ಯಾಯವನ್ನು ಸಾಧಿಸಲು ಹಾಕಿರುವ ಒಂದಿಷ್ಟು ಹಂತಗಳ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಮೊದಲಿಗೆ ಸಾಂವಿಧಾನಿಕ ಬದ್ಧತೆ. ಪ್ರಸ್ತಾವನೆಯಲ್ಲಿ ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಹೇಳ್ತಾರೆ, ಸಮಾಜವಾದಿ ಒಂದು ಲೌಕಿಕ ಪದಗಳು ಮೂಲಭೂತ ಹಕ್ಕುಗಳು, ವಿಶೇಷವಾಗಿ ಲೌಕಿಕತೆ ಮತ್ತು ಜಾತಿ, ಲಿಂಗ, ಜನ್ಮಸ್ಥಳದ ಆಧಾರದ ತಾರತಮ್ಯ ನಿಷೇಧ, ರಾಜ್ಯ ನೀತಿ ಮಾರ್ಗದರ್ಶಿ ತತ್ವಗಳು, ಆರ್ಟಿಕಲ್ 38-51 ನಾವೇನು ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ನಾವೇನು ಹೇಳ್ತೀವಿ, ಈ ಒಂದು ಸಮಾಜದ ಕಲ್ಯಾಣ ಇರ್ಬೋದು, ಸಮಾನ ಸಂಪತ್ತಿನ ವಿತರಣೆಯ ಒಂದು ಮಾರ್ಗದರ್ಶಕಗಳು, ಕಾನೂನು ಮತ್ತು ಅದರ ಯೋಜನೆಗಳು. ಈಗ ನಾವು ನೋಡ್ತೇವೆ SC/ST ಅತ್ಯಾಚಾರ ನಿವಾರಣೆ ಕಾಯ್ದೆ, ಬಲಾತ್ಕಾರ ತಡೆಯುವಿಕೆ ಕಾಯ್ದೆ, ಶಿಕ್ಷಣದ ಹಕ್ಕು RTE ರೈಟ್ ಟು ಎಜುಕೇಷನ್, ಮನರೇಗಾ ಆಯ್ಕೆ ಮೀಸಲಾತಿ, ಆದಿವಾಸಿ ಹಕ್ಕುಗಳ ಕಾಯ್ದೆ 2006, ಅನ್ನಭಾಗ್ಯ ಯೋಜನೆ, ನ್ಯಾಯಾಂಗದ ಪಾತ್ರ, ಸಾಮಾಜಿಕ ಹಿತಾಸಕ್ತಿ ಮೊಕದ್ದಮೆ ಮೂಲಕ ಪ್ರಗತಿಶೀಲ ವ್ಯಾಖ್ಯಾನ, ಸಮಾಜದ ಸುಧಾರಕರು ಮತ್ತು ಚಳುವಳಿಗಳ ಕೊಡುಗೆ ಇರ್ಬೋದು, ಬಸವಣ್ಣ, ಬುದ್ಧ, ಅಂಬೇಡ್ಕರ್, ಪೆರಿಯಾರ್, ಸಾವಿತ್ರಿಬಾಯಿ ಫುಲೆ, ಇಂದಿನ ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ವಿಷಯದ ಕುರಿತು ಹೋರಾಟವನ್ನು ನಡೆಸಿದ್ರು ಅಂತ ನಾವು ಹೇಳ್ಬೋದು. ಇನ್ನು ವ್ಯಕ್ತಿ, ಸಮಾಜ ಮತ್ತು ಸರ್ಕಾರದ ಪಾತ್ರ ಈ ಒಂದು ವಿಷಯದಲ್ಲಿ ವೈಯಕ್ತಿಕ ಮಟ್ಟದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಜಾಗೃತಿ ಇರ್ಬೋದು ಮತ್ತು ಸಂವೇದನಶೀಲತೆ ನಮ್ಮ ಸ್ವಂತ ಒಂದು ಪ್ರಯತ್ನಗಳ ಆಗಬೇಕಾಗಿದೆ. ಪೂರ್ವಗ್ರಹಗಳು ಪರಿಶೀಲಿಸಿ, ಭಾಷೆ ಮತ್ತು ವರ್ತನೆ, ತಾರತಮ್ಯಕಾರಿ ಭಾಷೆಯನ್ನು ತ್ಯಜಿಸುವುದು, ಯಾವುದೇ ರೀತಿಯಾಗಿ ತಾರತಮ್ಯ ಭಾಷೆ ವಿರುದ್ಧ ಮಾಡೋ ಅಂತ ಇಲ್ಲ. ಸಣ್ಣ ಪ್ರಯತ್ನಗಳು, ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾತನಾಡುವುದು, ಸಮಾನತೆಯನ್ನು ಪ್ರೋತ್ಸಾಹಿಸುವುದು. ಈಗ ಸ್ಥಳೀಯ ಮಟ್ಟದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಅಥವಾ ಏನಾದರೂ ಒಂದು ಅಸಮಾನತೆ ಉಂಟಾದರೆ ಅಲ್ಲಿಯೇ ಬಗೆಹರಿಸಬೇಕು, ವಿನಃ ಅದನ್ನ ಕೋರ್ಟಿಗೋ ಕಚೇರಿಗೋ ತೊಗೊಂಡೋಗಿ ಅದನ್ನ ಇದು ಮಾಡಬಾರ್ದು. ಹಿರಿಯರ ಸಮ್ಮುಖದಲ್ಲಿ ಅದನ್ನ ಒಂದು ಇತ್ಯರ್ಥ ಮಾಡುವಂಥ ಒಂದು ಪ್ರಯತ್ನ ಆದಾಗ ಮಾತ್ರ ನಾವು ಈ ಒಂದು ಸಾಮಾಜಿಕ ನ್ಯಾಯವನ್ನು ನಾವು ಸಾಧಿಸಲು ಸಾಧ್ಯ. ಹಾಗಾಗಿ ನಾವು ಮೊದಲಿಗೆ ಜಾಗೃತಿಯನ್ನು ಮೂಡಿಸಬೇಕು ಅಂತಹ ತಾರತಮ್ಯಗಳು ಆಗದಂತೆ. ಇವಾಗ ಭಾಷೆ, ಈಗ ನಾವು ಹಲವಾರು ಭಾಷೆಗಳನ್ನು ಒಳಗೊಂಡ ರಾಜ್ಯ ನಾವಾಗಿದ್ದೇವೆ. ಹಾಗಾಗಿ ಅಲ್ಲಿ ಭಾಷೆಯನ್ನು ತಾರತಮ್ಯ ಮಾಡಬಾರ್ದು. ಆ ಒಂದು ಭಾಷೆ ಮಾತನಾಡುವ ಒಂದು ಸಮ್ಮುಖದಲ್ಲಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವ ಒಂದು ಪ್ರಯತ್ನ ಆಗಬೇಕು. ಇನ್ನು ಸಮುದಾಯ ಮತ್ತು ಸಮಾಜದ ಮಟ್ಟದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಶಿಕ್ಷಣದ ಮೂಲಕ ನಾವು ಬದಲಾವಣೆಯನ್ನು ತರಬೇಕು. ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ಏನಪ್ಪ ಅಂದರೆ ಎಜುಕೇಷನ್ ಇಸ್ ದ ಪವರ್ಫುಲ್ ಕೀ ಟು ಚೇಂಜ್ ದಿಸ್ ವರ್ಲ್ಡ್. ಹೌದು, ವಿದ್ಯೆ, ಇವನ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಮ್ಮ ಸ್ಥಿತಿ ನಾವೇನ ಬದಲಾಯಿಸ್ಕೋಬೇಕು ಅಂತಂದೇಳಿ. ಅಂದರೆ ಅದಕ್ಕೆ ಒಂದೇ ಒಂದು ಶಸ್ತ್ರ, ಅದು ಓದುವುದು. ಅಂದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ನಾವು ಶಿಕ್ಷಿತರಾಗಿದ್ದಾಗ ಮಾತ್ರ ನಮಗೆ ನಮ್ಮ ಹಕ್ಕುಗಳ ಬಗ್ಗೆ ಜ್ಞಾನ ಇರುತ್ತದೆ, ನಮ್ಮ ಕರ್ತವ್ಯಗಳು, ನಾವು ಈ ಒಂದು ಭವ್ಯ ರಾಷ್ಟ್ರದ ಒಂದು ಪ್ರಜೆಗಳಾಗಿ ಹೇಗೆ ನಾವು ನಡೆದುಕೊಳ್ಳಬೇಕು ಎಂಬ ಒಂದು ನಮಗೆ ಒಂದು ಜ್ಞಾನವನ್ನು ನೀಡುವುದು ಯಾವುದಂದರೆ ಅದು ಓದಿನಿಂದ. ಯಾವುದರ ಓದು? ಸಂವಿಧಾನವನ್ನು ಓದುವುದರಿಂದ. ಯಾಕಂದರೆ ಈಗ ಮಹಾಭಾರತ, ರಾಮಾಯಣ ಈ ಎಲ್ಲ ಗ್ರಂಥಗಳಿಗೆ ನಾವು ಎಷ್ಟು ಮಹತ್ವವನ್ನು ನೀಡಿದ್ದೇವೆ.
ಅಲ್ಲಿ ನಮಗೆ ಒಳ್ಳೆಯ ಮೌಲ್ಯಗಳು, ಸಂಸ್ಕೃತಿಗಳು ನಮಗೆ ಹೇಳ್ಕೊಡ್ತದೆ. ರಾಮಾಯಣ ಮಹಾಭಾರತದಲ್ಲಿ ಆ ಒಂದು ಮಹಾಪುರುಷರು, ಮಾತೆಯರ ಒಂದು ತ್ಯಾಗ ಬಲಿದಾನವನ್ನು ನಾವು ನಮ್ಮ ಒಂದು ನೈತಿಕ ಜೀವನಕ್ಕೆ ಅಳವಡಿಸಿಕೊಂಡ್ರೆ ಇನ್ನು ನಮ್ಮ ಸಾಮಾಜಿಕ ಜೀವನ ಹೇಗೆ ಇರಬೇಕು ಎಂಬ ಒಂದು ಪರಿಕಲ್ಪನೆಯನ್ನು ನಮಗೆ ಕೊಡುವುದು ನಮ್ಮ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರರು ಸುಮ್ಮನೆ ಸಂವಿಧಾನವನ್ನು ಬರೀಲಿಲ್ಲ. ಅವರು ಬರೆದಿದ್ದು ಎಲ್ಲರಿಗೂ ಸಮಾನ ಅವಕಾಶ ಸಿಗಲಿ, ಯಾರೂ ಕೂಡ ಯಾವುದೇ ಒಂದು ತಾರತಮ್ಯ ಅದೋ ಇದು ಅಂತ ಹೇಳಿ ಯಾರೂ ಕೂಡ ವಂಚಿತರಾಗಬಾರ್ದು ಅಂತ ಹೇಳಿ ನಮಗೆ ಸಂವಿಧಾನವನ್ನು ಬರೆದ್ರು. ಅವರಿಗೆ ಸಂವಿಧಾನ ಬರೆಯಲು ಮೂಲ ಪ್ರೇರಣೆಯಾಗಿದ್ದು ಅವರ ಒಂದು ಓದು. ಹಾಗಾಗಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಅವರು ಎಷ್ಟು ಓದ್ತೇನೆ ಅಂತಾರೋ ಅಷ್ಟು ಓದಿಸಿ. ಅವರು ಓದಿ ವಿದ್ಯಾರ್ಥಿ ದೆಸೆಯಿಂದ ಒಂದು ಹುದ್ದೆಗೆ ಏರಲಿ, ಏನೋ ಒಂದು ಆಗಲಿ. ಆವಾಗ ನಮ್ಮ ಇಡೀ ಒಂದು ಸಮಾಜದ ಬೆಳವಣಿಗೆ ಆ ಒಂದು ಮಕ್ಕಳ ಮೇಲೆ ನಿಂತಿರುತ್ತದೆ. ಯುವ ಪೀಳಿಗೆಯಲ್ಲಿ ಸಮಾನತೆ, ನ್ಯಾಯದ ಮೌಲ್ಯಗಳು ಇವೆಲ್ಲವನ್ನು ಬೆಳೆಸಲು ಶಿಕ್ಷಣ ಬಲು ಮುಖ್ಯ. ಇನ್ನು ಸಾಮಾಜಿಕ ಮಾಧ್ಯಮಗಳ ಒಂದು ಸಕಾರಾತ್ಮಕ ಬಳಕೆ. ಇವಾಗ ನೋಡಿ, ನಾವು ನಿಜಕ್ಕೂ ನಮ್ಮ ಈ ಒಂದು ಜನಧ್ವನಿ ರೇಡಿಯೋ ಅವರಿಗೆ ನಾವು ನಿಜಕ್ಕೂ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಕಾನೂನು ಸಲಹೆ ಕಾರ್ಯಕ್ರಮ ನಡೆಸೋದು ಅಷ್ಟು ಸುಲಭವಲ್ಲ. ಅದು ನಿಮ್ಮ ಒಂದು ಜ್ಞಾನ ವ್ಯಾಪ್ತಿಗೆ ಇಳಿದು ನಿಮಗೆ ಏನು ಬೇಕು ಅದನ್ನ ಜಾಗೃತಿ ಮೂಡಿಸೋ ಒಂದು ಒಳ್ಳೆ ಪ್ರಯತ್ನ ಆಗ್ತಿದೆ. ನಿಜಕ್ಕೂ ಅವರಿಗೆ ಧನ್ಯವಾದಗಳು. ಸಮಾಜವನ್ನು ಕಟ್ಟುವ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ, ಅದು ಜಾಗೃತಿಯ ಮುಖಾಂತರ. ಹಾಗಾಗಿ ಈ ಒಂದು ಸಾಮಾಜಿಕ ಮಾಧ್ಯಮಗಳು, ಈಗ ನಾವು ಏನೋ ಒಂದು ಆಗಲಿ, ಎಲ್ಲೋ ಒಂದು ಗಲಭೆ ಆಗಲಿ, ಎಲ್ಲೋ ಒಂದು ಏನಾದರೂ ಅನ್ಯಾಯ ಆಗಲಿ, ಏನಾದರೂ ಆಗಲಿ, ಈ ಒಂದು ಸಾಮಾಜಿಕ ಮಾಧ್ಯಮಗಳು ತುಂಬ ಅಂದರೆ ತುಂಬ ಆಕ್ಟಿವ್ ಇರ್ತದೆ. ಎಲ್ಲಾದರೂ ಒಂದು ಬಸ್ನಲ್ಲಿ ಒಂದು ಗದ್ದಲಾಗಲಿ, ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡೇ ಬಿಡ್ತಾರೆ. ಯಾರಾದರೂ ಮಾಡಿದ್ನ ಅಪ್ಲೋಡ್ ಮಾಡಿ ಹೀಗಾಗದೆ ಹೀಗೆ ಅದನ್ನ ಅವರು ಒಂದು ಏನಾದರೂ ಈಗ ಕೋಮು ಗಲಭೆ ಆಯಿದ್ರೆ, ಯಾವುದಾದ್ರೂ ಹೆಣ್ಣು ಮಕ್ಕಳ ವಿರುದ್ಧ ಏನಾದರೂ ಒಂದು ಯಾವುದಾದ್ರೂ ದುರ್ಘಟನೆ ಸಂಭವಿಸಿದರೆ ಬಹಳ ಫಾಸ್ಟಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಆಗ ಎಲ್ಲರೂ ಕೂಡ ಎಚ್ಚೆರ್ತಾರೆ, ಓ ನಮ್ಮ ಸಮಾಜದಲ್ಲಿ ಹೀಗೆ ಆಗ್ತಿದೆ. ಕೇರಳದಲ್ಲಿ ಆದಂತಹ ಒಂದು ಪ್ರಕರಣವನ್ನು ನೋಡಿ, ನಾವು ಇವತ್ತಿಲ್ಲಿ ಕರ್ನಾಟಕದಲ್ಲಿದ್ದೇವೆ, ಪಕ್ಕದ ರಾಜ್ಯ ಕೇರಳದಲ್ಲಿ ಆದಂತಹ ವಿಷಯಗಳು ನಮಗೆ ಇವತ್ತು ತಿಳಿಯುತ್ತದೆ ಅಂದರೆ ಅದಕ್ಕೆ ಮೂಲ ಕಾರಣ ಸಾಮಾಜಿಕ ಮಾಧ್ಯಮಗಳು. ಸಾಮಾಜಿಕ ಮಾಧ್ಯಮಗಳ ಪಾತ್ರ ಅಂತೂ ಅಪಾರದೆ. ಈಗಂತೂ ಹಲವಾರು ಸಾಮಾಜಿಕ ಮಾಧ್ಯಮಗಳು ಬಂದ್ಬಿಟ್ಟಿದೆ. ನಾನು ಒಂದಿಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ನಾವು ಒಂದು ಇನ್ಸ್ಟಾಗ್ರಾಮ್ ಅಂತ ತಗೊಂಡ್ರೆ ಅಲ್ಲಿ ನಾವು ಅನೇಕ ಪುಟಗಳು, ಪೇಜ್ಗಳ ಹೆಸರಿನಲ್ಲಿ ನೋಡ್ತೇವೆ. ಒಂದಿಷ್ಟು ಪೇಜ್ಗಳು, ನಾನು ಅದರ ಹೆಸರುಗಳನ್ನು ಉಲ್ಲೇಖ ಮಾಡಲ್ಲ, ಇಷ್ಟು ಚೆನ್ನಾಗಿ ಸಾಮಾಜಿಕ ಒಂದು ವಿಚಾರಧಾರೆಗಳನ್ನು ಅಲ್ಲಿ ಹೇಳ್ಕೊಡ್ತಾರೆ ಅಂದರೆ ಬಹಳ ಖುಷಿ ಆಗ್ತದೆ. ಇನ್ನು ಟ್ವಿಟ್ಟರಲ್ಲಿ ನಿಮ್ಗೆ ಏನಾದರೂ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿ ನೀವು ಹ್ಯಾಶ್ಟ್ಯಾಗ್ ಮುಖಾಂತರ ಏನಾದರೂ ಪ್ರತಿಭಟನೆ ಆರಂಭ ಮಾಡಿದ್ರಿ ಅಂದರೆ ಅದು PM ಇಂದ ಹಿಡಿದು ಪ್ರೆಸಿಡೆಂಟ್ ತನ ಮುಟ್ಟಿಸುವಂತಹ ಶಕ್ತಿ ಯಾವುದಕ್ಕಾದರೂ ಇದೆ ಅಂದರೆ ಅದು ಸಾಮಾಜಿಕ ಮಾಧ್ಯಮಗಳು. ಇನ್ನು ನಾನು ಲಿಂಕ್ಡ್ಇನ್ ಇದ್ರ ಬಗ್ಗೆ ಅಂತೂ ಹೇಳಲೇಬೇಕು. ಯುವ ಪೀಳಿಗೆ ಇದನ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ವಿಷಯಗಳನ್ನು ತಿಳ್ಕೊತಾರೆ. ಅವ್ರಿಗೆ ಒಳ್ಳೆ ಇಂಟರ್ನ್ಶಿಪ್ ಅಪಾರ್ಚುನಿಟೀಸ್ಗಳು ಸಿಗ್ತದೆ ಈ ಒಂದು ಲಿಂಕ್ಡ್ಇನ್ ಅಂತಹ ಸಾಮಾಜಿಕ ಮಾಧ್ಯಮಗಳನ್ನು ಉಪಯೋಗಿಸೋದ್ರ ಮುಖಾಂತರ. ಅದೇ ರೀತಿಯಾಗಿ ನಮ್ಮ ಜನಧ್ವನಿ ರೇಡಿಯೋ ಅವರು ಕೂಡ ಒಂದು ಜಾಗೃತಿ ಮೂಡಿಸುವ ಮತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಒಂದು ಪ್ರಯತ್ನವನ್ನು ಸಮಾಜದ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಸಮಾಜದ ಕಾರ್ಯಕರ್ತರನ್ನು ಬೆಂಬಲಿಸುವುದು. ಹೌದು, ಈಗ ಬೆಂಗಳೂರಂಥ ನಗರಗಳಲ್ಲಿ ನೀವು ನೋಡಿದ್ರೆ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು, ನಾವು NGOs, ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಯಾವುದೇ ಒಂದು ಹಣವನ್ನು ಗಳಿಸಲಿಕ್ಕೆ ಯಾವುದೇ ಒಂದು ಆರ್ಥಿಕ ನೆರವನ್ನ ಒಂದು ನಿರೀಕ್ಷೆ ಇಟ್ಕೊಂಡು ಅಲ್ಲ, ಏನೋ ಒಂದು ಸಮಾಜವನ್ನು ಸುಧಾರಿಸುವ ಒಂದು ಕಾರ್ಯಕ್ಕಾಗಿ ಅಂತಹ ಸಂಸ್ಥೆಗಳು ಹುಟ್ಟಿಕೊಂಡಿರುತ್ತವೆ. ಅವು ಕೂಡ ಸಮಾಜದ ಒಂದು ಕಾರ್ಯವನ್ನು ಬೆಂಬಲಿಸಲಿಕ್ಕೆ ಆರಂಭ ಮಾಡ್ತಾರೆ. ಈಗ ಅನೇಕ ಇದೆ, ಈಗ ದಿಶಾ ಭಾರತ್, ನೀವು ಅದನ್ನು ನೋಡಿದರೆ ಅವರು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ.
ಹೀಗೆ ಅಹೆಡ್ ಅಂತ ಒಂದು ಸಂಸ್ಥೆ ಇದೆ. ಅವರು ವಿಶೇಷವಾಗಿ ಬುಡಕಟ್ಟು ಜನಾಂಗದ ಮಕ್ಕಳನ್ನು ಉದ್ದೇಶಿಸಿ ಅವರಿಗೆ ಒಂದಿಷ್ಟು ಕ್ಯಾಂಪ್ಗಳು, ಒಂದಿಷ್ಟು ಶಿಕ್ಷಣದ ಕುರಿತು ಶಿಬಿರಗಳನ್ನು ಆಯೋಜನೆ ಮಾಡ್ತಾರೆ. ಹೀಗೆ ಅನೇಕ ಸಂಸ್ಥೆಗಳು ಅವರವ್ರದ್ದೇ ಆದ ಈಗ ಯುನೆಸೆಫ್ ಕೂಡ, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಚಿಲ್ಡ್ರನ್ಸ್ ಫಂಡ್, ಅವರು ಕೂಡ ಈ ಒಂದು ತಾರತಮ್ಯವನ್ನು ಹೋಗಲಾಡಿಸಲು ಅನೇಕ ಈ ರೀತಿ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅವರ ಒಂದು ಮೂಲ ಪ್ರೇರಣೆ ಇಷ್ಟ: ಸಾಮಾಜಿಕ ನ್ಯಾಯವನ್ನು ಸೃಷ್ಟಿಸುವುದು, ಎಲ್ಲರಿಗೂ ಸಮಾನ ಅವಕಾಶವನ್ನು ತೊಡಗಿಸಿಕೊಡುವುದು. ಸರ್ಕಾರ ಮತ್ತು ನೀತಿ ನಿರ್ಮಾಪಕರ ಮಟ್ಟದಲ್ಲಿ ಈಗ ಸರ್ಕಾರನೂ ಕೂಡ ಎಲ್ಲರಲ್ಲೂ ಒಂದು ಸಮಾನ ಮನಸ್ಥಿತಿ, ಸಮಾನ ಹಕ್ಕುಗಳನ್ನು ಒಂದು ತರುವಂಥ ಪ್ರಯತ್ನಕ್ಕಾಗಿ ಈಗ ಬಜೆಟ್ನಲ್ಲೂ ನಾವು ನೋಡಿದ್ವಿ. ಈ ಒಂದಿಷ್ಟು ಹಿಂದುಳಿದ ಸಮುದಾಯಗಳ ಒಂದು ಬೆಳವಣಿಗೆಗಾಗಿ ಅನೇಕ ನೀತಿಗಳನ್ನು ಹೊರಡಿಸ್ತು. ಕಾನೂನು ಕಾರ್ಯಗಳ ತೊಡಗಿಸುವಿಕೆ ಮತ್ತು ಶಕ್ತೀಕರಿಸುವಿಕೆ. ಈಗ ನೋಡಿ, ಎಲ್ಲರಿಗೂ ಈಗ ಕೋರ್ಟನ್ನು ಹೋಗಿ ಆ ವಕೀಲರ ಫೀಸನ್ನು ತುಂಬಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅಂತಹ ಒಂದು ಯಾರು ಇರ್ತಾರಲ್ಲ, ಅಂಥ ಶೋಷಿತ ವರ್ಗದ ಜನರಿಗೆ ಹೆಲ್ಪ್ ಮಾಡೋಕ್ಕಾಗಿ ಒಂದು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಯನ್ನು ಆರಂಭ ಮಾಡಿದೆ. ಅಲ್ಲಿ ನಿಮ್ಮ ವ್ಯಾಜ್ಯಗಳು ಏನಾದರೂ ಇತ್ತು ಅಂದರೆ ನೀವು ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿ, ಅಲ್ಲಿ ನೀವು ಯಾವುದಾದ್ರೂ ಒಂದು ಗೌರ್ಮೆಂಟೇ ನಿಮಗೆ ವಕೀಲರನ್ನು ನೇಮಿಸಿ ಕೊಟ್ಟು ನಿಮ್ಮ ಒಂದು ವ್ಯಾಜ್ಯವನ್ನು ಬಗೆಹರಿಸುವ ಒಂದು ಪ್ರಯತ್ನವನ್ನು ಮಾಡ್ತದೆ. ಇದು ಕಾನೂನಿನ ಒಂದು ಪ್ರಯತ್ನ. ಒಂದು ಉದಾಹರಣೆಯಾಗಿ ನಾನು ಇದನ್ನ ತೆಗೆದುಕೊಂಡೆ. ಸಮಾನತೆ ಆಧಾರದ ಮೇಲೆ ಆರ್ಥಿಕ ಸಂಪನ್ಮೂಲಗಳ ಹಂಚಿಕೆ. ಇವಾಗ ನಾವು ನೋಡ್ತೀವಿ, ಫಾರ್ ಎಕ್ಸಾಂಪಲ್ ನಮಗೆ ಆಹಾರ ನಿಗಮದಿಂದ ಗೌರ್ಮೆಂಟ್ನವರು ಪಡಿತರ ಅಕ್ಕಿ ಎಲ್ಲ ಕೊಡ್ತಾರಲ್ಲ, ಅದರಲ್ಲಿ ನಾವು ನೋಡ್ತೇವೆ APL ಕಾರ್ಡ್, BPL ಕಾರ್ಡ್ ಅಂತ. ಬಿಲೋ ಪಾವರ್ಟಿ ಲೈನ್, ಒಂದು ಪಾವರ್ಟಿ ಲೈನ್ ಬಿಲೋ ಅಂದರೆ ಕಡಿಮೆ ಇದ್ದವ್ರಿಗೆ ಒಂದು ಬೇರೆ ರೀತಿಯಾಗಿ ಕ್ವಾಂಟಿಟಿಗಳಲ್ಲಿ ನಮಗೆ ಆಹಾರವನ್ನು ಒದಗಿಸಿಕೊಡ್ತಾರೆ. ಅದೇ ರೀತಿಯಾಗಿ APL ಅಬವ್ ಪಾವರ್ಟಿ ಲೈನ್ ಇದ್ದವ್ರಿಗೆ ಅವ್ರಿಗೆ ಒಂಥರ ಕೊಡ್ತಾರೆ. ಈ ಒಂದು ಪ್ರಯತ್ನ ಆಗಬೇಕಾಗಿದೆ. ಈಗ ನಾವು ರಿಸರ್ವೇಷನ್ಸ್ನ ನೋಡ್ತೀವಿ, ಒಂದಿಷ್ಟು ಜಾತಿ ಆಧಾರದ ಮೇಲೆ ರಿಸರ್ವೇಷನ್ಸ್ನ ಕೊಡ್ತಾರೆ. ಹೀಗೆ ಇನ್ನು ತಾರತಮ್ಯ ವಿರಹಿತ ಸಮಸ್ಯೆಗಳನ್ನು ರಚಿಸುವುದು. ಈಗ ಒಂದಿಷ್ಟು ಕಡೆ ತಾರತಮ್ಯ ಆಗ್ತದೆ, ಅಂಥವನ್ನು ಆಗ್ತವಲ್ಲ ಅವನ್ನೆಲ್ಲ ಒಂದು ತಡೆಗಟ್ಟುವ ಒಂದು ಪ್ರಯತ್ನಗಳು ಆಗ್ತಾ ಇದೆ. ಇನ್ನು ಒಂದಿಷ್ಟು ಉದಾಹರಣೆ ನಾನು ಆಗಲೇ ಹೇಳಿದೆ, ಭಾಷೆ ಕುರಿತು ಒಂದಿಷ್ಟು ತಾರತಮ್ಯಗಳು ಆಗ್ತವೆ ಅಂತ ಹೇಳಿ. ಹಾಗಾಗಿ ಅದಕ್ಕೆ ನಂಗೆ ಇನ್ನೊಂದು ಉದಾಹರಣೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡದ ಒಂದು ಉತ್ತಮ ಬಳಕೆ ಆಗಬೇಕಾಗಿದೆ. ಯಾಕಂದರೆ ಇವತ್ತು ನಾವು ಕರ್ನಾಟಕದಲ್ಲಿ ಇದ್ದೇವೆ, ಇಲ್ಲಿ ಕನ್ನಡಿಗರೇ ಸಾರ್ವಭೌಮ. ಕನ್ನಡಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡುವುದು ಬಹಳ ಮುಖ್ಯ. ಯಾಕಂದರೆ ಸರಳ ಸ್ಪಷ್ಟವಾದ ಭಾಷೆ, ಕನ್ನಡದ ನುಡಿಗುಟ್ಟುಗಳು, ಗಾದೆ, ಇವುಗೆಲ್ಲನ್ನ ನಾವು ಅವ್ರಿಗೆ ಹೇಳ್ಕೊಡ್ಬೇಕು. ಭಾಷೆ ಬರಲಿಲ್ಲದವ್ರಿಗೆ, ನಮಗೂ ಕೂಡ ಅವರು ಕನ್ನಡ ಗೊತ್ತಿಲ್ಲ ಅಂತಾರೆ, ಅವ್ರಿಗೆ ನೀವು ಕನ್ನಡನೇ ಕಲಿಬೇಡಿ ಅಂತಂದೇಳಿ ನಾವು ಕೈ ಬಿಡಬಾರ್ದು. ಅವ್ರಿಗೆ ಕನ್ನಡವನ್ನು ಮಾತನಾಡುವ ಒಂದು ಪ್ರೋತ್ಸಾಹವನ್ನು ಮಾಡಬೇಕು. ಉದಾಹರಣೆ: ಜಾತಿಯೇ ಗತಿಯಲ್ಲ, ಗುಣವೇ ಗತಿ, ಸೂಕ್ತ ಸ್ಥಳಗಳಲ್ಲಿ ಬಳಸಿ. ಒಮ್ಮೊಮ್ಮೆ ಜಾತಿ ಗತಿಯಲ್ಲ, ಗುಣವೇ ಗತಿ. ಜಾತಿ ಮೇಲೆ ಅಳಿಬೇಡಿ, ಮನುಷ್ಯನ ಅವನ ಗುಣಗಳ ಮೇಲೆ ಅಳಿರಿ ಅಂತ ಹೇಳಿ. ಇನ್ನು ಸ್ಥಳೀಯ ಉದಾಹರಣೆ ಅಂದರೆ ನಾವೀಗ ನಮ್ಮ ಕರ್ನಾಟಕ ಅಥವಾ ನಮ್ಮ ಒಂದು ಪ್ರಾದೇಶಿಕ ಸಂಬಂಧಿತ ಘಟನೆಗಳು, ವ್ಯಕ್ತಿಗಳ ಒಂದಿಷ್ಟು ಉಲ್ಲಂಘನೆಯನ್ನು ನಾವು ನೋಡ್ಲಿಕ್ಕೆ ಹೋದರೆ, ಕರ್ನಾಟಕದ ಗ್ರಾಮೀಣ ಯೋಜನೆಗಳಿರ್ಬೋದು, ಸ್ಥಳೀಯ ಸಮಾಜ ಸೇವಕರು ಮಾಡುವಂತಹ ಒಂದು ಕೆಲಸ ಕಾರ್ಯಗಳು ಕೂಡ ಈ ಒಂದು ಸಾಮಾಜಿಕ ನ್ಯಾಯವನ್ನು ಉದ್ದೇಶಿಸಿ ಮಾಡುವಂತಹ ಕಾರ್ಯಗಳು ಅಂತ ನಾವು ಹೇಳ್ಬೋದು. ಇನ್ನು ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಲು ಶಿಕ್ಷಣ ಮತ್ತು ಆರೋಗ್ಯ ಸೂಚಕಗಳು ಬಹಳ ಮುಖ್ಯ. ಇನ್ನು ಸಮತೋಲಿನ ದೃಷ್ಟಿಕೋನ, ಸಮಸ್ಯೆಗಳನ್ನು ವಿವರಿಸಬೇಕು, ಅದಕ್ಕೊಂದು ನಾವು ಕನ್ಕ್ಲೂಷನನ್ನು ತರುವುದು ಬಹಳ ಮುಖ್ಯ. ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಸಮಸ್ಯೆಯನ್ನು ಬೆಳೆಸೋದಲ್ಲ, ಆದಷ್ಟು ಅದನ್ನು ಕಡಿಮೆ ಮಾಡುವ ಒಂದು ಪ್ರಯತ್ನ ನಮ್ಮೆಲ್ಲರಿಂದ ಆಗಬೇಕಾಗಿದೆ. ಇನ್ನು ಅಂತಿಮವಾಗಿ ಈ ಒಂದು ದಿನದ ವಿಶ್ಲೇಷಣೆ ಬಗ್ಗೆ ಹೇಳೋದಾದರೆ, ಸಾಮಾಜಿಕ ನ್ಯಾಯವು ಒಂದು ದಿನದ ಆಚರಣೆಯಿಂದ ಮೀರಿದ ನಿತ್ಯದ ಹೋರಾಟ ಮತ್ತು ಒಂದು ಜವಾಬ್ದಾರಿಯ ಕಲ್ಪನೆ. ಕೇವಲ ಈ ಫೆಬ್ರವರಿ 20 ಒಂದು ವಾಟ್ಸಪ್ ಸ್ಟೇಟಸ್ ಹಾಕೋದು, ಒಂದು 4 ಜಾಗೃತಿ ಕಾರ್ಯಕ್ರಮ ಮಾಡಿ ಪೇಪರಲ್ಲಿ ನಾವಿವತ್ತು ಈ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಿದ್ವಿ ಅಂತ ಹೇಳಿ ಹಾಕಿಸ್ಕೊಳ್ಳೋದು ಅಲ್ಲ. ಇದು ನಮ್ಮ ಒಂದು
ಸತ್ಯದ ಹೋರಾಟ ಮತ್ತು ಜವಾಬ್ದಾರಿಯ ಒಂದು ಕಲ್ಪನೆ ಆಗಬೇಕಾಗಿದೆ. ಇನ್ನು ಭಾರತದ ಸಂದರ್ಭದಲ್ಲಿ ಈ ಒಂದು ದಿನದ ಕುರಿತು ನೋಡ್ಲಿಕ್ಕಾದ್ರೆ ನಮ್ಮ ಸಾಮಾಜಿಕ ರಚನೆಯ ಸಂಕೀರ್ಣತೆಯ ಸವಾಲುಗಳ ದೊಡ್ಡವಾಗಿಸುತ್ತದೆ. ಆದರೆ ನಮ್ಮ ಸಂವಿಧಾನ ಮತ್ತು ಸಾಮಾಜಿಕ ಚಳುವಳಿಗಳ ಸಂಪ್ರದಾಯವು ಶಕ್ತಿಯನ್ನು ನೀಡುತ್ತದೆ. ನಮ್ಮ ಆಚಾರ ವಿಚಾರಗಳು ಇವತ್ತು ನಮಗೆ ಶಕ್ತಿಯನ್ನು ನೀಡುತ್ತದೆ. ಇನ್ನು ಅಂತಿಮ ಸಂದೇಶ ಏನಪ್ಪ ಅಂದರೆ, ಫೆಬ್ರವರಿ 20ರಂದು ನಾವು ಒಂದು ಹೊಸ ಸಂಕಲ್ಪವನ್ನು ಇವತ್ತು ಎಲ್ಲರೂ ಮಾಡಬೇಕಾಗಿದೆ. ದಿನನಿತ್ಯದ ಜೀವನದಲ್ಲಿ ಸಣ್ಣ ಸಣ್ಣ ನಿರ್ಣಯಗಳ ಮೂಲಕ ಸಾಮಾಜಿಕ ನ್ಯಾಯದ ತತ್ವಗಳನ್ನ ಜೀವಂತವಾಗಿರಿಸುವ ಒಂದು ಸಂಕಲ್ಪ ಆಗಬೇಕಾಗಿದೆ. ಯಾವುದು ನ್ಯಾಯವು ಅದು ಶಕ್ತಿಯುತವಾಗಿರುತ್ತದೆ ಎಂದು ನಾವು ನಂಬಿಕೆಯಿಂದ ಮುನ್ನುಗ್ಗಬೇಕಾಗಿದೆ ಮತ್ತು ಘನತಾಪೂರ್ಣ ಮತ್ತು ಸಮೃದ್ಧ ಒಂದು ಸಮರ್ಪಕ ಜೀವನವನ್ನು ನಡೆಸಲು ಸಹಜವಾದ ಒಂದು ಮಾರ್ಗವಾಗಿದೆ. ಅದು ಏನಪ್ಪ ಅಂದರೆ ಸಾಮಾಜಿಕ ನ್ಯಾಯ. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.